15 years ಇಂದ ನೀವು ಹಸ್ಬೆಂಡ್ ನೋಡಿಲ್ಲ, ಅವ್ರ ಆಸ್ತಿ ಕಟ್ಕೊಂಡು ಏನ್ ಮಾಡ್ತೀರಿ ನಮ್ಗೆ? ಸರ್ ಹೆಂಗ್ ಮಾಡಿದ್ರು ಅಂದ್ರೆ ನಮ್ ರೈಟ್ ಇಲ್ವಾ ಸ್ವಾಮಿ? ಅಂದ್ರೆ ರೈಟ್ ಟು ಕೇಳ್ಕೊಳ್ಳಿ. ಮಗಳಿಗೆ ರೈಟ್ ಇಲ್ವಾ ಸ್ವಾಮಿ? ಮಗಳಿಗೆ ರೈಟ್ ಇಲ್ವಾ? ಕ್ರಿಮಿನಲ್ ಕೇಸ್ ಎಸ್ ಅದು ಕ್ರಿಮಿನಲ್ ನಡೀತಾ ಇದೆ. ಕೇಸ್ ಅಲ್ಲಿ ರೈಟ್ಸ್ ಎಲ್ಲ ಕೇಳ್ಬೇಡಿ, ಬೇರೆ ಪ್ರೊಸೀಡಿಂಗ್ ಮಾಡ್ಕೊಳ್ಳಿ. ನಾನು ರೈಟ್ಸ್ ಕೇಳಕ್ ಬಂದಿಲ್ಲ Now, ಸ್ವಾಮಿ. 1 minute. ಇದರಲ್ಲಿ You are the accused in this. ಎಸ್ What is the allegation against you? ಅದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು 3 ಗಲಾಟೆ ಮಾಡಿದ್ದೀರಾ? ಗಲಾಟೆ ಮಾಡಿದೀವಿ ಇವತ್ತು. ಅದೇ ಈ ತರ ಪ್ರಶ್ನೆ ಮಾಡಿರ್ತೀರ. ಎಸ್ ಪ್ರಶ್ನೆ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸ್ವಾಮಿ? ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸ್ವಾಮಿ ನಾನು ಪ್ರಶ್ನೆ ಮಾಡಿದ್ರೆ? ಓ ಸೀರಿಯಸ್ಲಿ ಮಾಡ್ಲಾ ಈಗ? ಈಗ What is all this? ಆಗಿರೋದು ಸ್ವಾಮಿ. Hold your language. You are in a court of law. You are an advocate. Then learn to speak in a court. ಸ್ವಾಮಿ Don't go beyond your limit. ನಾನು ಸುಮ್ಮನೆ ಇದೀನಿ ಅಂತ don't take it for granted. Hold your attitude and talk if you want to talk. 14% ಜಾಸ್ತಿ ಆಗ್ಬಿಟ್ಟಿದೆ. 13% ಶೈಲಜಾ ಸ್ವಾಮಿ. ರೆಸ್ಪಾಂಡೆಂಟ್ ನಂಬರ್ 2. Respondent number 2 ನಾ? ಹೌದು ಸ್ವಾಮಿ. ಶೈಲಜಾ 14% ಕನೆಕ್ಟೆಡ್ ಸ್ವಾಮಿ. 100 90 bar 1 and 90 bar 2 we are referring 90 bar 90 point 90.1 and 90.2. ಏನ್ 5 ಆಯ್ತು ಅಂತ ನೀವು? Yes. ಸ್ವಾಮಿ ರೆಸ್ಪಾಂಡೆಂಟ್ ನಂಬರ್ 2 ನಾನ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸ್ವಾಮಿ. ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀವಿ? ಸ್ವಾಮಿ ಇದರಲ್ಲಿ 10080 ಸ್ಟೇ ತಗೊಂಡಿದ್ರು ಸ್ವಾಮಿ. ನಾನು ವೆಕೇಟ್ ಮಾಡ್ಸಿದ್ದೀನಿ. ಇದರಲ್ಲಿ UDR ಆಗಿದೆ. UDR ಸತ್ತಿದವ್ರಿಗೆ ನ್ಯಾಯ ಅಲ್ಲ ಕೇಳ್ತಾ ಇರೋದು ಸ್ವಾಮಿ. ಬದುಕಿದವ್ರಿಗೆ ನನಗೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕಂತ ಬಂದಿದ್ದೀನಿ ಸ್ವಾಮಿ. UDR ಅಲ್ಲಿ ಮ್ಯಾಂಡೇಟರಿ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಒಂದು ಸ್ವಾಮಿ UDR ಆಗಿದೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಮ್ಯಾಜಿಸ್ಟ್ರೇಟ್ ಕೊಟ್ಟಿಲ್ಲ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೀಗಲ್ ವೆಡೆಡ್ ವೈಫ್ ಅಂಡ್ ಡಾಟರ್ ಇದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ. ಥರ್ಡ್ ಪಾಯಿಂಟ್ ಏನಂದ್ರೆ ಸ್ವಾಮಿ UDR ಆದ್ಮೇಲೆ ಬಾಡಿ ಬರ್ನ್ ಮಾಡಿದ್ದಾರೆ ಸ್ವಾಮಿ. ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಬಾಡಿ. ಈಗ ಎಲ್ಲಿಂದ ತಂದ್ಕೊಡ್ತಾರೆ? ಈ ಕಸ್ಟಮ್ಸ್ ಅಲ್ಲಿ ಇದು ಕಸ್ಟಮ್ಸ್ ಸಾರಿ ಹಿಂದೂ ಕಸ್ಟಮ್ಸ್ Yes, ಕಸ್ಟಮ್ ಸ್ವಾಮಿ. ಅಲ್ಲಿ Against. ಕಸ್ಟಮ್ಸ್ ಅನ್ಬಿಟ್ರೆ ಬಾಡಿ ಮತ್ತೆ ಕಸ್ಟಮ್ ಅಗೇನೆಸ್ಟ್ ಆಗಿ ಮಾಡಿದ್ದಾರೆ ಸ್ವಾಮಿ. ಕಸ್ಟಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಫಿನೇಷನ್ ಅಲ್ಲಿ ಏನ್ ಹೇಳುತ್ತೆ ಸ್ವಾಮಿ, ನಮ್ಮ ಕ್ಯಾಸ್ಟ್ ಅಲ್ಲಿ ಈಗ 20 years ಮದುವೆ ಆಗಿದೆ ಸ್ವಾಮಿ. 20 years ಅಲ್ಲಿ ಯಾರನ್ನ ಬರ್ನ್ ಮಾಡಿದ್ದಾರೆ? ಇವ್ರನ್ನೇ ಏನಕ್ಕೆ ಬರ್ನ್ ಮಾಡಿದ್ದಾರೆ? ಸೊ ಪೊಲೀಸರು ಪರ್ಮಿಷನ್ ಏನಕ್ಕೆ ಕೊಟ್ರು? PF ರಿಪೋರ್ಟ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ ಅಂತ 24 ಈಗ ಡಿಸೀಸ್ಡ್ ಗೂ ನಿಮ್ಗೂ ಏನ್ ಸಂಬಂಧ? ಸ್ವಾಮಿ ಹಸ್ಬೆಂಡ್ ಸ್ವಾಮಿ. ಹಸ್ಬೆಂಡ್ ಎಸ್ ಅದು ಹಸ್ಬೆಂಡ್ ಸತ್ರೆ ನಮ್ಗೆ ಹೇಳಿಲ್ಲ ಸ್ವಾಮಿ. ಆಸ್ತಿಗಳಲ್ಲಿ ಹೆಸರು ಅವ್ರದೇ ಇದೆ. ₹1 ಇವತ್ತು ತಗೊಂಡಿಲ್ಲ, ನಾವು ಹೊರಗಡೆ ಬಂದಿದೀವಿ, ಹೊರಗಡೆ ಜೀವನ ಮಾಡ್ತಾ ಇದೀವಿ. ಕಂಪ್ಲೇಂಟ್ ಮಾತ್ರ ನಮ್ ಮೇಲೆ. ಯು ಆರ್ ಲಿವಿಂಗ್ ವಿತ್ ದಿ ಹಸ್ಬೆಂಡ್ ಅಟ್ ದಿ ಟೈಮ್ ಆಫ್ ಡೆತ್? ಇಲ್ಲ ಸ್ವಾಮಿ, ಮತ್ತೆ ಇದ್ರ ಮೇಂಟೆನೆನ್ಸ್ ನಡೀತಾ ಇತ್ತು ಸ್ವಾಮಿ. ಮೇಂಟೆನೆನ್ಸ್ separate FLW. ಓಕೆ. ಬಟ್ ನಾವು ಬಿಟ್ಟೋಗಿದ 14 years ಆದ್ಮೇಲೆ ನಮ್ ಸಸ್ಪಿಸಿಯಸ್ ಯಾವ ತರ ಮಾಡ್ತಾರೆ ಸ್ವಾಮಿ ಅಂದ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಮಾತ್ರ ವೈಫ್, ಆಸ್ತಿಗಳಿಗೆ ಮಾತ್ರ ವೈಫ್ ಇಲ್ಲ. ಆಸ್ತಿಗಳು ಅಲ್ಲಿ ಹೆಸರು ಬರಿಬಹುದಲ್ವಾ ಅಲ್ವಾ? ಈಗ ಇದನ್ನೇ ಕ್ವಶನ್ ಮಾಡಿರೋದೇ ಅವರು ನನ್ನ. ಈಗ ಅದಕ್ಕೆ ನಮ್ಗೆ ಅನ್ಯಾಯ ಆಗಿರೋದು ಸ್ವಾಮಿ. PF ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ 24/6/2024. ಸಪರೇಟ್ ಆಗಿದ್ದು ಯಾವಾಗ? 2011 ಸ್ವಾಮಿ. 14 ವರ್ಷದಿಂದ ಸಪರೇಟ್ ಆಯ್ತು. 14 ವರ್ಷದಾದ ನಂತರ ಅವನು ಕುಡ್ದು ಇವಳಿಂದಾನೇ ಸತ್ತ ಅಂತ ಹೇಳ್ಬಿಟ್ಟು ಇವ್ರು ಕ್ರಿಯೇಟೆಡ್ ಅಂದ್ರೆ ಯಾರು? ಹೂ ಇಸ್ ದಿ ಅಕ್ಯೂಸ್ಡ್ ಹಿಯರ್? ಸರ್ ಅಕ್ಯೂಸ್ಡ್ ಫ್ಯಾಮಿಲಿ ಪರ್ಸನ್ಸ್, ಸಿಸ್ಟರ್ಸ್ ಅಂಡ್ ಫ್ಯಾಮಿಲಿ. ಈಗ ಇವ್ರ ಮೇಲೆ ಏನ್ ಕಂಪ್ಲೇಂಟ್? ಅಲ್ಲ ಅವರು ಪೊಲೀಸ್ನವ್ರು ಹೋಗಿ ಪೊಲೀಸ್ನವ್ರ ಹತ್ರ ಗಲಾಟೆ ಮಾಡ್ಕೊಂಡು ಅವ್ರೊಂದ್ ಕೇಸ್ ಮಾಡಿ 353 ಮಾಡಿದ್ದಾರೆ. ಈಗ ಫಿನಿಶ್ ಮಾಡೋದಕ್ಕೆ ಕೊಡಿ ಸ್ವಾಮಿ ಅವಕಾಶ ನನಗೆ ಬೇಕಾಗಿದೆ. ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸ್ ಈಗ ಕಸ್ಟಮ್ಸ್ ಅಗ್ನೆಸ್ಟ್ ಬರ್ನ್ ಮಾಡಿದ್ದಾರೆ ಸ್ವಾಮಿ. ಮತ್ತೆ ಆರ್ಟಿಕಲ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ವಿತೌಟ್ ಪರ್ಮಿಷನ್, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ದಂಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಸ್ವಾಮಿ. ಅಲ್ಲಿ ಹೋಗಿ PF ಅವ್ರ ಪಿಟಿಷನ್ 14 years ಅಲ್ಲಿ ಹಸ್ಬೆಂಡ್ ಹತ್ರ ಹೋಗ್ಲೇ ಇಲ್ಲ ವಾಪಸ್? ಮಾತಾಡ್ತಾ ಇದೀವಿ ಸ್ವಾಮಿ ನಾವು, ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ. ನನ್ ಮೇಲೆ ಇಷ್ಟುವರೆಗೆ ಆಯ್ತು 14 years ಇಂದ ಯಾವ್ದೇ ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ ನನ್ನ ಹಸ್ಬೆಂಡ್. ಓಕೆನಾ? ನನ್ನ ಮಗಳನ್ನ ನೋಡ ಇಲ್ಲ ಹೇಳಿ ಸ್ವಾಮಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇರುತ್ತೆ ಸ್ವಾಮಿ. ಫ್ಯಾಮಿಲಿ ಡಿಸ್ಪ್ಯೂಟ್ ಇಲ್ಲದೆ ಯಾರು ಇಲ್ಲ ಇಲ್ಲಿ. ಹೌದು, 14 ವರ್ಷ ನೀವು ದೂರ ಇದ್ರಲ್ಲ, ಡಿಸ್ಪ್ಯೂಟ್ ಇದೆ ಬಿಡಿ. ಸ್ವಾಮಿ ಮರ್ತೋದೆ ಪಾಯಿಂಟ್. ಸ್ವಾಮಿ PF ರಿಪೋರ್ಟ್ ಡಿಸ್ಟ್ರಾಯ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಸ್ವಾಮಿ, ಡಿಸ್ಟ್ರಾಯ್ ಮಾಡಿದೀರ ಅಂತ ಕೇಳ್ತಾರೆ. ಅದ್ರಲ್ಲಿ ಒಂದಾಗಿದೆ ಸ್ವಾಮಿ. ಮತ್ತೆ ಫೈನಲ್ ರಿಪೋರ್ಟ್ FSL ರಿಪೋರ್ಟ್ ಅಲ್ಲಿ ಇದು ಕಾಯಿಲೆ ಇದೆ, ಹಸ್ಬೆಂಡ್ ತೀರೋಗಿದೆ. ಏನ್ ಕಾಯಿಲೆ ಅಂದ್ರೆ ಜಾಂಡೇಜ್ ಇಂದ ಸತ್ತೋಗ್ಬಿಟ್ಟಾರೆ ಬಿಡಿ. 14 ವರ್ಷ ಆಗಿತ್ತು ನೀವು ಹಸ್ಬೆಂಡ್ ನೋಡಿ, ನಿಮ್ಗೆ ಯಾಕೆ ಬೇಕೀಗೆಲ್ಲ? ಈಗ ನನ್ನೇನಕ್ಕೆ ವಿಕ್ಟಿಮ್ ಸ್ವಾಮಿ? ಐ ಮೇ ವಿಕ್ಟಿಮ್. ಅಕ್ಯೂಸ್ಡ್ ಮಾಡ್ಬಿಟ್ಟು ಹರಾಸ್ಮೆಂಟ್ ಹೆಂಗ್ ಮಾಡಿದ್ರು ಸ್ವಾಮಿ ಪೊಲೀಸರು? ಅದನ್ನ ಕ್ವಾಶ್ ಮಾಡೋಣ ಬಿಡಿ. ಇಲ್ಲ ಸ್ವಾಮಿ, ಅದ್ ಹೆಂಗ್ ಕ್ವಾಶ್ ಆಗುತ್ತೆ ಸ್ವಾಮಿ? ಈಗ ನಾನ್ ಮಾಡಿದೀನಿ ಇಲ್ಲ ಸ್ವಾಮಿ. ಈಗ
ಅವ್ರು ಮರ್ಡರ್ ಮಾಡಿ ಅವರು ಕೊಲೆಡೆಡ್ ಯಾರು ಆಗಿ murder ಮಾಡಿದ್ದಾರೆ? ಎಸ್ ಫ್ಯಾಮಿಲಿ ಪರ್ಸನ್ಸ್ ಓ ಹೌದು ಆಸ್ತಿಗೋಸ್ಕರ ಮರ್ಡರ್ ಮಾಡಿ ಈಗ ನಮ್ ಮೇಲೆ ಹಾಕಿದ್ರೆ 14 years ಇಂದ ನೀವು ಹಸ್ಬೆಂಡ್ ನೋಡಿಲ್ಲ, ಅವ್ರ ಆಸ್ತಿ ಕಟ್ಕೊಂಡು ಏನ್ ಮಾಡ್ತೀರಿ ನಮ್ಗೆ? ಸರ್ ಹೆಂಗ್ ಮಾಡಿದ್ರು ಅಂದ್ರೆ ನಮ್ ರೈಟ್ ಇಲ್ವಾ ಸ್ವಾಮಿ? ರೈಟ್ ನೀವು ಕೇಳ್ಕೊಳ್ಳಿ. ಮಗಳಿಗೆ ರೈಟ್ ಇಲ್ವಾ ಸ್ವಾಮಿ? ಮಗಳಿಗೆ ರೈಟ್ ಇಲ್ವಾ? ಕ್ರಿಮಿನಲ್ ಕೇಸ್ ಎಸ್ ಅದು ನಡೀತಾ ಕ್ರಿಮಿನಲ್ ಇದೆ. ಕೇಸ್ ಅಲ್ಲಿ ರೈಟ್ಸ್ ಎಲ್ಲ ಕೇಳ್ಬೇಡಿ, ಬೇರೆ ಪ್ರೊಸೀಡಿಂಗ್ ನಾನು ಮಾಡ್ಕೊಳ್ಳಿ. ರೈಟ್ಸ್ ಕೇಳಕ್ ನಾವು ಬಂದಿಲ್ಲ 1 ಸ್ವಾಮಿ. minute, ಎಸ್ ನಾವು ಸ್ವಾಮಿ ಫಿನಿಶ್ ಮಾಡೋದಕ್ಕೆ ಕೊಡಿ ಸ್ವಾಮಿ. ಆಗಲ್ಲ, ಇವೆಲ್ಲ ಕೇಳ್ತಾ ಕೂತ್ಕೊಳ್ಳಕ್ ಟೈಮ್ ಇಲ್ಲ ಇಲ್ಲಿ. ಸ್ವಾಮಿ ಅಟ್ ಲೀಸ್ಟ್ ನಾನು ಪ್ರೊಸೀಜರ್ ಏನಿದೆ ಅದನ್ನೇ ಮಾಡಿದ್ದೀನಿ ಪ್ರೊಸೀಜರ್ ಸ್ವಾಮಿ. ವಿಲ್ ಸಿ. ಈಗ ಫಸ್ಟ್ 90 serial number 90 ಅಲ್ಲಿ ಯು ಆರ್ ದಿ ಪೆಟಿಷನರ್. ವಾಟ್ ಇಸ್ ದಿ ಪ್ರೇಯರ್ ಇನ್ ದಟ್? 90 ಅಲ್ವಾ ಸ್ವಾಮಿ? ಈಗ 160 ಪ್ರೇಯರ್ ಏನು 90 ಅಲ್ಲಿ? ಸ್ವಾಮಿ ಅದ್ರಲ್ಲಿ ಅಕ್ಯೂಸ್ಡ್ ಸ್ವಾಮಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಇದ್ರಲ್ಲಿ ಯು ಆರ್ ದಿ ಅಕ್ಯೂಸ್ಡ್ ಇನ್ ದಿಸ್. ಎಸ್ ವಾಟ್ ಇಸ್ ದಿ ಅಲಿಗೇಷನ್ ಅಗೇನ್ಸ್ಟ್ ಯು? ಅದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು 3 ಗಲಾಟೆ ಮಾಡಿದ್ದೀರಾ? ಗಲಾಟೆ ಮಾಡಿದೀವಿ ಅಂತ ಅದೇ ಈ ತರ ಪ್ರಶ್ನೆ ಮಾಡಿರ್ತೀರ. ಸ್ವಾಮಿ ಈಗ ಎಸ್ ಪ್ರಶ್ನೆ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸ್ವಾಮಿ? ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ ಸ್ವಾಮಿ ನಾನು ಪ್ರಶ್ನೆ ಮಾಡಿದ್ರೆ? ಓ ಸೀರಿಯಸ್ಲಿ ಮಾಡ್ಲಾ ಈಗ? ಈಗ What is all this? ಆಗಿರೋದು ಸ್ವಾಮಿ. Hold your language. You are in a court of law. ಪ್ರಶ್ನೆ You are an ಮಾಡೋದನ್ನ advocate, ತಪ್ಪು is ಅಂತ it? ಹೇಳಿದ್ರೆ You are an advocate. Then learn to speak in a court. ಸ್ವಾಮಿ Don't go beyond your limit. ನಾನು ಸುಮ್ನೆ ಇದೀನಿ ಅಂತ don't take it for granted. ಸ್ವಾಮಿ Yes, you hold your attitude and talk if you want to talk. ಸ್ವಾಮಿ ಈಗ ನಮ್ಮನ್ನ ದಬ್ಬಾಳಿಕೆ ಜಾಸ್ತಿ ಇದ್ದಾಗ ನಾವು ಪ್ರಶ್ನೆ ಅದೆಲ್ಲ ಮಾಡ್ಲೇಬೇಕು. ದಬ್ಬಾಳಿಕೆ ಪ್ರಶ್ನೆ ಅಲ್ಲ. ಕೇಸ್ ಏನ್ ಹೇಳಿ ಫಸ್ಟ್? ಸ್ವಾಮಿ ಈ ಕೇಸಲ್ಲಿ ಹಾ. ಅವ್ರು ಹೇಳ್ತಾ ಇದಾರೆ ಬಂದು ಗಲಾಟೆ ಮಾಡಿದ್ದಾರೆ ಅಂತ. ನಾನು ಗಲಾಟೆ ಮಾಡಿಲ್ಲ, ಪ್ರಶ್ನೆ ಮಾಡಿದ್ದೀನಿ ಆಯ್ತು, ವೇಟ್. ಎಸ್ ಅಷ್ಟೇ ತಾನೇ? ಅಷ್ಟೇ ಸರ್. Sit down. ಈಗ ಮತ್ತೆ Sit down. ಓಕೆ ಎಸ್ ನಮ್ದೇನ್ ಪಾತ್ರ ಇಲ್ಲ ಸರ್. ಪೊಲೀಸ್ ನಮ್ದು ನೆಕ್ಸ್ಟ್ 90.1 ಅಲ್ಲಿ 90.1 ಅಲ್ಲಿ ವಾಟ್ ಹ್ಯಾಪನ್, my brother died due to liver problem and kidney problem. We have lodged complaint on ಕಂಪ್ಲೇಂಟ್ ಅಗೇನ್ಸ್ಟ್ whom? against ವೈ? because ಇವರು ಬೇರೆ ಅಬ್ದುಲ್ ಖಾದರ್ ಅನ್ನೋರ್ ಜೊತೆ ಲಿವ್ ಇನ್ ರಿಲೇಶನ್ ಮಾಡ್ಕೊಳ್ಳಿ ಬಿಡಿ, ನಿಮ್ಗೇನ್ ಪ್ರಾಬ್ಲಮ್? ವೇಟ್, ಇವರು ಪದೇ ಹೋಗಿ ಅವ್ರ ಮನೆ ಹತ್ರ, ಅವ್ರು ವಾಸವಾಗಿದ್ದಂತ ಮನೆ ಹತ್ರ ಯಾವಾಗೂ ಗಲಾಟೆ ವಾಟ್ ಇಸ್ ದಿ ಒಫೆನ್ಸ್? ಅಫೆನ್ಸ್ ಈಗ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ನೀವ್ ಏನ್ ಮಾಡಿರೋದು? ಒಫೆನ್ಸ್ ಏನ್ ಅವ್ರ ಮೇಲೆ? ಯಾವ ಇವ್ರ ಮೇಲೆ ಹಾಕಿರೋ ಕ್ರೈಮ್? ಇಲ್ಲ, ಇವ್ರ ಮೇಲೆ ಅಫೆನ್ಸ್ ನಾವೇನು ಇದ್ ಮಾಡಿಲ್ಲ. ಸೊ ಅಲಿಗೇಷನ್ ಮಾಡಿದ್ವಿ. ಇವ್ರು ಬಿಕಾಸ್ ಆಫ್ ಟಾರ್ಚರ್ ಗಿವನ್ ಬೈ respondent 2 and Abdul Qadir, he was addicted to alcohol. Due to that reason, he died, my lord. FSL report clearly indicates that because of liver and kidney problem, he died naturally. So ಅದನ್ನ ರಿಪೋರ್ಟ್ ಹಾಕಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಆಫ್ಟರ್ ಲಾಡ್ಜಿಂಗ್ ಅ ಕಂಪ್ಲೇಂಟ್, ಬೋತ್ ಅವರು ಒಂದ್ ಕಂಪ್ಲೇಂಟ್ ಕೊಡ್ತಾರೆ, ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಿ ಅಂತಿಮವಾಗಿ ಬಿ ರಿಪೋರ್ಟ್ ಹಾಕ್ತಾರೆ. ಬಿ ರಿಪೋರ್ಟ್ ಹಾಕಿರೋದು ತಪ್ಪು ಅಂತ ಹೇಳ್ಬಿಟ್ಟು ಇವ್ರು PCR ಹಾಕ್ತಾರೆ. ಸೊ ಎಲ್ಲಿ? ಬಿಫೋರ್ ದ ಲರ್ನೆಡ್ ಮ್ಯಾಜಿಸ್ಟ್ರೇಟ್. ಯಾವ್ದ್ರಲ್ಲಿ ಬಿ ರಿಪೋರ್ಟ್ ಹಾಕಿರೋದು? UDR, under UDR 46 for 2024, my lords. ಸೊ ಇದು ತಪ್ಪು ಅಂತ ಹೇಳ್ಬಿಟ್ಟು ಇವ್ರು PCR ಹಾಕಿ ನಾವು ಮರ್ಡರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕಾಗ್ನಿಜೆನ್ಸ್ ತಗೊಳ್ಳಿ ಅನ್ನೋದು ಅವರು ವಾದ. ಸ್ವಾಮಿ ಈಗ ಮಾತಾಡ್ಬೋದಾ ಸ್ವಾಮಿ ನಾನು? ನೋ. ಸೊ ಇದು ಈ ತರ ಹಾಕಿದ್ಮೇಲೆ ಏನಾಗುತ್ತೆ, ದ ಲರ್ನೆಡ್ ಮ್ಯಾಜಿಸ್ಟ್ರೇಟ್ ಕನ್ಸಿಡರಿಂಗ್ ದ ಕಂಪ್ಲೇಂಟ್ allegation and sought a report from the police officer. So police officer ಯಾವ್ದೇ ರೀತಿ ರಿಪೋರ್ಟ್ ಕೊಡೋದಿಲ್ಲ. ಇನ್ವೆಸ್ಟಿಗೇಷನ್ ಪೇಪರ್ಸ್ ಕೊಡಿ ಸರ್. Criminal petition 16045. 16045 ಕೊಡಿ ಸರ್. He has challenged the FIR. Now the charge sheet has been filed CC number 48 of 2026. ಯಾವತ್ತು ಹಾಕಿದ್ದಾರೆ? Charge sheet, my lord, was ಬಿಫೋರ್ ಎಂಟ್ರಿ ಮಾಡಿರ್ತಾ ಇದರಲ್ಲಿ? ಇಲ್ಲ, there is no entry mark. Probably there is. Charge sheet was shall not precipitate ಅಂತ ಮಾಡಿದೆ ಅಷ್ಟೇ. ಯಾವತ್ತು ಹಾಕಿದ್ದು? Charge sheet was prepared on 29/10/2025. And CC number 48 of 2026. 48 of 2020 ಯಾವತ್ತು ಹಾಕಿದ ಮೇಲೆ ಹಾಕಿರೋದು? ಅಲ್ಲ, charge sheet was not to precipitate ಆದ್ಮೇಲೆ ಆಗಿರೋದು. ಅಲ್ಲ, charge sheet dated anyway that is for 353. ಹೌದು. That we will answer. Now in the other petition, my lord, in the other companion petition ಕೊಡಿ ಮೇಡಮ್. ಇದು ಕಂಪ್ಯಾನಿಯನ್ ಪಿಟಿಷನ್ ಯಾರು ಹಾಕಿರೋದು? ಇವರೇ ಹಾಕಿರೋದಾ? Swami, after filing the petition, this honorable court granted an interim order. Due to technicality, the same order has been vacated.
After vacation of that order on 17/11/2025, ಈಗ ಇದ್ರಲ್ಲಿ ಪೆಟಿಷನರ್ ಯಾರು ಸರ್? ಎರಡು ಇದ್ರಲ್ಲೂ ನಾವೇ ಇದೀವಿ ಸ್ವಾಮಿ ಪಿಟಿಷನ್ಸ್. ಏನಾಗುತ್ತೆ ಒಂದ್ ನಿಮಿಷ ಏನಾಗುತ್ತೆ ಅಲ್ಲ, ಈಗ 90 ಅಲ್ಲಿ ಪೆಟಿಷನರ್ ಯಾರು? ಅವ್ರು ಮತ್ತೆ 90.1 ಅಲ್ಲಿ ಯಾರು? ನಾವ್ ಇದೀವಿ 90.1 ಮತ್ತೆ 90.2 ನಾವೇ ಸ್ವಾಮಿ ಎರಡರಲ್ಲೂ. ಎರಡು ನೀವು ಪೆಟಿಷನ್. ಹೌದು 90.2 ನಲ್ಲಿ ಇವ್ರ ಪಿಟಿಷನ್. 90.2 ಅಲ್ಲಿ ಶ್ರೀಮತಿ ಶಶಿಕಲಾ ಅಂದ್ರೆ ಯಾರು? ನಾವೇ ಸ್ವಾಮಿ. ಅಂದ್ರೆ ಇನ್ ಬೋತ್ ಕೇಸಸ್ ಇವರು ಶೈಲಜಾ. ಸರಿ ಸರಿ. 90.1 and 90.2 is by you. ಹೌದು ಸ್ವಾಮಿ. One before reference, one after reference. One maybe discussed. What is the allegation against, offense against you now? Now they are making allegation that we have committed a murder. Therefore, she sought investigation through the police by filing a PCR mallards. So ಅದು idರಲ್ಲಿ ಬಿ ರಿಪೋರ್ಟ್ ಆಯ್ತಾ? ಅದು ಬಿ ರಿಪೋರ್ಟ್ ಆಯ್ತಾ? ಬಿ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡ್ತಾರೆ. Even in spite of that, the learned magistrate passed an order for further enquiry. ಫರ್ದರ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇವ್ರು ಹೊಸದಾಗೆ FIR ಆಗ್ತಾರೆ. ಸ್ವಾಮಿ ಈಗ ನಾವೇ ಮಾತಾಡ್ಬೋದಾ? ಆರ್ಡರ್ ಮಾಡಿದಿರಿ ಒಂದ್ ಕೇಸಲ್ಲಿ ಫರ್ದರ್ ಎನ್ಕ್ವೈರಿ ಅಂತಂದ್ರೆ ಫ್ರೆಶ್ ಎನ್ಕ್ವೈರಿ ಮಾಡ್ಲಿಕ್ಕೆ ಬರೋದಿಲ್ಲ. ಸ್ವಾಮಿ ಇದು ಎಂಟ್ರಿ ಮಾಡ್ರಿ ಇತ್ತಲ್ಲ, ಯಾಕೆ ವಿಕೆಟ್ ಆಯ್ತು? ಅದು ನಾವು ನಾನ್ ಕಂಪ್ಲೈನ್ಸ್ ಅಲ್ಲಿ ಬಂತು ಸ್ವಾಮಿ. ಹ್ಮ್. ಸೊ ಅವಾಗ 11-12 ಸೊ ವೆಕೇಟ್ ಆಗುತ್ತೆ. ವೆಕೇಟ್ ಆಗಿ 5 ದಿನಕ್ಕೆ ಇವ್ರು ಹೋಗಿ ಪ್ರೆಷರ್ ಆಗ್ಬಿಟ್ಟು FIR ಮಾಡಿಸಿದ್ದಾರೆ. ಪ್ರೆಜರ್ ಏನ್ ಆಗ್ತಾರೆ ಸ್ವಾಮಿ? ಇವ್ರು ಈ ತರ ಮಾತಾಡ್ತಾರೆ Wait. ನೋಡಿ ಸ್ವಾಮಿ. ಪ್ರೆಜರ್ ಹೆಂಗ್ ಆಗ್ತಾರೆ ಸ್ವಾಮಿ? Wait, ಪ್ರೆಷರ್ ಆಗ್ಬಿಟ್ಟು did I ask you ಪ್ರೆಷರ್ ಹಾಕಿದೀರಾ ಅಂತ? ಅವ್ರು ಏನ್ ಬೇಕಾದ್ರೆ ಹೇಳಿ, ನೀವ್ ಏನ್ ಬೇಕಾದ್ರೆ ಹೇಳಿಲ್ವಾ ಈಗ? ಸೊ FIR ಮಾಡಿಸ್ತಾರೆ. FIR ಆದ್ಮೇಲೆ ನಾನು ಮತ್ತೆ ಕೋರ್ಟ್ ಮುಂದೆ ಬರುತ್ತೆ. ಅವಾಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ತರ ಆಗಿದೆ ಅಂತ. ಯು ಹ್ಯಾವ್ ಟು ಚಾಲೆಂಜ್ ದ ಸೆಡ್ FIR ಇನ್ ಎ ಸಪರೇಟ್ ಕ್ರಿಮಿನಲ್ ಪಿಟಿಷನ್ ಅಂತ ಹೇಳಿದಕ್ಕೆ ದೇರ್ ಫಾರ್ ವಿ ಫೈಲ್ಡ್ ಅನದರ್ ಕ್ರಿಮಿನಲ್ ಪಿಟಿಷನ್ ಚಾಲೆಂಜಿಂಗ್ ದ FIR. ಅದ್ರಲ್ಲಿ ಏನಾಗಿದೆ? ಅದ್ರಲ್ಲಿ there is a stay granted by this honorable court On what? by considering ಅಲ್ಲ, on what date? 17/12/2025. Not by the coordinate bench only. ಸ್ವಾಮಿ ಇದ್ರಲ್ಲಿನೂ ಅಷ್ಟೇ ತಾವೇ ಸ್ವಾಮಿ. ಆರ್ಡರ್ ಮಾಡಿರೋದನ್ನ ಕನ್ಸಿಡರ್ ಮಾಡಿ ಸ್ವಾಮಿ 18/12 ಗೆ ಇತ್ತು ಸ್ವಾಮಿ. 18/12 ಗೆ ಟೈಮ್ ಕೊಟ್ಟಿದ್ರೆ 17 ಗೆ ಬಂದ್ಬಿಟ್ಟು ಅಡ್ವಾನ್ಸ್ ಮಾಡ್ಕೊಂಡು Just a ಸ್ಟೇ matter. ತಗೊಂಡು ಹೋಗ್ತಾರೆ ಸ್ವಾಮಿ. List the matter on 27th February ಸ್ವಾಮಿ at ಏನಿದ್ರೆ 2:30 PM. Yes. ಸ್ವಾಮಿ ತಮ್ಮ Interim orders subsisting in any of these cases shall continue till the next date of hearing. 10080 can be disposed of. ಯಾವುದು? 10080. ಅದೇನು? That's PCR reference is challenged. Subsequently is challenged the registration of crime itself. ಸರಿ, ಮತ್ತೆ ಅದೇನು ಉಳಿದಲ್ಲ. 90.1. The subject petition challenges the registration of the private complaint. Pursuant to the registration of the private complaint, the matter is referred to investigation under 156(3) of the CRPC, which is now challenged in criminal petition in 90.2. In that light, the subject petition need not detain this court, need not be shown any indulgence at the hands of this court. Petition is disposed as having become infructuous. ಅದು PCR ಚಾಲೆಂಜ್ ಮಾಡಿರೋದು. ಅಲ್ಲ ಸ್ವಾಮಿ, PCR ಚಾಲೆಂಜ್ ಮಾಡಿದ್ವಿ. PCR ಪ್ರೊಸೀಡಿಂಗ್ಸ್ ಗೆ ಸ್ಟೇ ಕೊಟ್ರು. ಅವಾಗ ನಾವು ನಾನ್ ಕಂಪ್ಲೈನ್ಸ್ ಆಯ್ತಪ್ಪ, ಅದು ಇಲ್ವಲ್ಲ ಈಗ FIR ಗೆ ಸ್ಟೇ ಆಗಿದೆಯಲ್ಲ, ಮತ್ತೆ ಇನ್ನೇನ್ ಬೇಕು? ಸ್ವಾಮಿ ಈಗ ನಾನ್ ಮಾತಾಡ್ಬೋದಾ? ನಾನ್ ಮಾತಾಡ್ಬೋದಾ? 27ಕ್ಕೆ ಮಾತಾಡಿ. Yes. ಸ್ವಾಮಿ ಈಗ ನನಗೆ ಅವಕಾಶನೇ ಕೊಡ್ತಾ ಇಲ್ಲ ಅಲ್ವಾ ಸ್ವಾಮಿ? 27th. Yes. ಫಿನಿಶ್ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಇವಾಗ ಯಾವಾಗ ಶುರು ಮಾಡಿ, ನಾ ಕೇಸ್ ಫಿನಿಶ್ ಮಾಡಿಲ್ಲ. ಕೇಸ್ ಇಲ್ಲ ಸ್ವಾಮಿ, ಈಗ ಫೈನಲ್ ಹಿಯರಿಂಗ್ ಮಾಡ್ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಿ. ಅಲ್ಲ ಸ್ವಾಮಿ, ವೆಕೇಟಿಂಗ್ ಇದೆ ಅಲ್ವಾ ಸ್ವಾಮಿ? ನನಗೆ Vacating ಇದೆ. ಲಾಸ್ಟ್ ಟೈಮ್ 27th will consider vacating stay. Yes. 91.